ಏನೋ ಒಂಥರ ತೃಪ್ತಿ ಅನ್ನಿಸ್ತು, ಏನೋ ಒಂಥರ ಖುಷಿ ಆಯಿತು. ಇಲ್ಲಿ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡ್ತೀವಿ. ಇವತ್ತು ಇಲ್ಲಿ ಬಂದು ಉಜ್ಜಯಿನಿಂದ ಗುರುಗಳು ಬಂದು ಈ ಥರ ಒಂದು ಅಭಿಷೇಕ, ಈ ಥರ ಒಂದು ಕಾರ್ಯಕ್ರಮದಲ್ಲಿ, ಈ ಥರ ಒಂದು ಹೋಮದ ವಿಚಾರದಲ್ಲಿ ನಮ್ಮನ್ನ ಭಾಗಿ ಮಾಡ್ಕೊಂಡಂತ ಗುಣ ಅಣ್ಣಂಗೆ ಹಾಗೂ ಇಲ್ಲಿರೋರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಜೊತೆಗೆ ತುಂಬ ಖುಷಿ ಆಯಿತು. ಆ ಭಸ್ಮದಲ್ಲಿ ಪೂಜೆ ಎಲ್ಲ ಮಾಡಿದಾಗ ನೋಡೋಕ್ಕೆ ಒಂಥರ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಬಂದೀವಿ. ಎರಡನೇದಾಗ್ಲಿ ಮಹಾಲಿಂಗೇಶ್ವರ ಟ್ರಸ್ಟ್ ಇಂದ ಮಾಡುವಂತ ಈ ಕಾರ್ಯಕ್ರಮಕ್ಕೆ ವರ್ಷ ಕಟ್ಕಟ್ಲೆ ಸೇವೆ ಅಂತಾರೆ ನಮ್ ಕಡೆ. ಆ ರೀತಿ ವರ್ಷ ನಾವು ಬರ್ತಾ ಇರ್ತೀವಿ. ಗುಂಡರಂಜನ್ ಅವರು ಬಾರಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾರೆ. ಬಂದವರಿಗೆಲ್ಲ ಸಹಸ್ರಾರು ಸಂಖ್ಯೆ, ಲಕ್ಷ ಮುಟ್ಬಹುದು, ಲಕ್ಷ ಜನಕ್ಕೆ ಮಿಲೆಟ್ಸ್ ಊಟವನ್ನ ಹಾಕ್ತಾರೆ. ವಿಶೇಷವಾಗಿ ಸಿರಿಧಾನ್ಯದಿಂದ ಮಾಡಿದಂತ ಮೊಸರನ್ನ, ವಾಂಗಿಬಾತು, ಆಮೇಲೆ ಮಜ್ಜಿಗೆ, ಆಮೇಲೆ ಪಾನಕವನ್ನ ಕೊಡೋದ್ರ ಮುಖಾಂತರ ವಿಶೇಷವಾಗಿ ಭಾರಿ ಶ್ರದ್ಧೆ ಭಕ್ತಿಯಿಂದ ಇಂದಿರಾನಗರದಲ್ಲಿ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ಮಹಾಲಿಂಗೇಶ್ವರದ ಅಲ್ಲಿರುವಂತ ಪೂಜಾರಿ ಭಟ್ರನ್ನ ಕರೆಸಿ ಪೂಜೆಯನ್ನ ಮಾಡಿಸಿ, ಹೋಮಗಳನ್ನ ಮಾಡಿಸಿ ಈ ಬೆಂಗಳೂರು ನಗರಕ್ಕೆ, ಉಜ್ಜಿನಿಯಿಂದ ಬೆಂಗಳೂರು ನಗರಕ್ಕೆ ಒಳ್ಳೇದಾಗ್ಲಿ, ಬೆಂಗಳೂರು ನಗರದ ಜನರಿಗೆ ಒಳ್ಳೇದಾಗ್ಲಿ. ನಾವೆಲ್ಲ ದೇವ್ರನ್ನ ಆರಾಧನೆ ಮಾಡೋದ್ರ ಮುಖಾಂತರ, ಶಿವನ್ನ ಆರಾಧನೆ ಮಾಡೋದ್ರ ಮುಖಾಂತರ ಇಡೀ ದೇಶಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಮತ್ತೊಮ್ಮೆ ಹೇಳೋದ್ರ ಮುಖಾಂತರ ಈ ರೀತಿ ಶಿವರಾತ್ರಿಗಳನ್ನ ಆಚರಣೆ ಮಾಡುವಂತದ್ದು ಹೆಚ್ಚು ಆಗ್ಲಿ. ಶಿವರಾತ್ರಿ ಅಂತೇಳಿ ಜಾಗರಣೆ ಮಾಡ್ಲಿಕ್ಕೆ ಅನೇಕ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ. ಇದು ಒಂದು ರೀತಿ ಅದ್ಭುತವಾಗಿದೆ. ಶಿವನ ಮೇಲೆ ಭಕ್ತಿಯಿಂದ ಅನೇಕ ಹೋಮ, ಪೂಜೆ, ಹವನಗಳನ್ನ ಮಾಡೋದ್ರ ಮುಖಾಂತರ ಅದ್ಭುತವಾಗಿ ಗುಣರಂಜನ್ ಶೆಟ್ಟಿ ಮತ್ತೆ ಅವರ ತಂಡ ಮಾಡ್ತಾ ಇದೆ. ಶುಭವನ್ನು. ತಮಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ತಮಗೆಲ್ಲ ಒಳ್ಳೇದು ಮಾಡಲಿ. ಏನು ಇವತ್ತಿನ ದಿವಸ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗುಣರಂಜನ್ ಶೆಟ್ಟಿ ಅವರು ಪ್ರತಿ ವರ್ಷನೂ ಸಹ ಮಹಾಶಿವರಾತ್ರಿ ದಿವಸ ಈ ಒಂದು ಅದ್ಭುತವಾದಂಥ ಒಂದು ಶಿವನ ಪ್ರತಿಷ್ಠಾಪನೆ ಮಾಡಿ ಈ ಕಡೆ ಇರ್ತಕ್ಕಂಥ ಬೆಂಗಳೂರು ನಗರದ ಈ ಭಾಗದ ಎಲ್ಲ ನಿವಾಸಿಗಳು ಸಹ ಈ ಒಂದು ಮಹಾಶಿವರಾತ್ರಿ ದಿವಸ ಆ ದೇವರ ಅನುಗ್ರಹನ ಪಡ್ಕೊಬೇಕು ಅಂತೇಳಿ ಭಾಳ ಶ್ರಮ ವಹಿಸಿ ಪ್ರತಿ ವರ್ಷನೂ ಏನು ಆ ಭಗವಂತನ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ವರ್ಷನೂ ಅದೇ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಸಹ ಪ್ರತಿ ವರ್ಷ ಕರೀತಾ ಇದ್ರು, ಆದರೆ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಬರಲೇಬೇಕು ಅಂತೇಳಿ ನಾವು ಪ್ರತಿ ವರ್ಷನೂ ನಿಮ್ಮ ಟಿವಿಯಲ್ಲಿ ಮತ್ತು ಅವರು ಫೋಟೋಗಳು ಕಳಿಸ್ಕೊಡ್ತಾರೆ, ಅದರಲ್ಲಿ ನೋಡ್ತಿದ್ವಿ. ಈ ವರ್ಷ ನಾವೇ ಬಂದು ಆ ಒಂದು ಶಿವನ ಅನುಗ್ರಹನ ಪಡ್ಕೊಳ್ತಕ್ಕಂಥ ಒಂದು ಭಾಗ್ಯ ನಮ್ಮದಾಗಿದೆ. ಅಷ್ಟೇ ಅಲ್ಲ, ಏನು ಉಜ್ಜಯಿನಿ ಮಹಾಕಾಳೇಶ್ವರ ಅಲ್ಲಿನ ಗುರುಗಳನ್ನ ಕರೆಸಿ ಇಲ್ಲಿ ವಿಶೇಷವಾಗಿ ಆ ಗುರುಗಳು ಬಂದು ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಈ ಭಾಗದ ಒಂದು ಜನರ ಒಂದು ಬೇಡಿಕೆ ಮತ್ತೆ ನಿಜಕ್ಕೂ ಸಹ ಒಂದು ಪುಣ್ಯದ ಕೆಲಸ ಅಂತೇಳಿ ಹೇಳ್ಬಹುದು. ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ನಾನು ಉಡುಪಿಯಲ್ಲಿದ್ದೆ, ಆದ್ರೆ ಕಳೆದ ವರ್ಷ ಇದೇ ಕಾರ್ಯಕ್ರಮ ಬರೋದಕ್ಕೆ ಹೇಳಿದ್ರು, ಆದ್ರೆ ಬರೋದಕ್ಕಾಗಿರ್ಲಿಲ್ಲ. ಈ ವರ್ಷ ಮಾತ್ರ ಮಿಸ್ ಮಾಡ್ಲೇಬಾರ್ದು ಅಂತ ಇವತ್ತು ಬೆಳಿಗ್ಗೆ ಬಂದು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಎಂತಕ್ಕಂತ ಹೇಳಿದ್ರೆ ಕಳೆದ 5 ವರ್ಷಗಳಿಂದ ಇದು 6ನೇ ವರ್ಷ ತುಂಬಾ ಬ್ಯೂಟಿಫುಲ್ ಆಗಿ ಶಿವರಾತ್ರಿನ ಇಷ್ಟು ಜನರನ್ನ ಸೇರಿಸಿ ಸೆಲೆಬ್ರೇಟ್ ಮಾಡ್ಕೊಂಡು ಸಂಭ್ರಮಿಸ್ಕೊಂಡು ಬರ್ತಾ ಇದ್ದಾರೆ ಗುಣರಂಜನ್ ಶೆಟ್ಟಿ ಅವರು ಮತ್ತೆ ಅವರ ಎಂಟೈರ್ ಟೀಮ್. ಸೊ ಅದಕ್ಕೊಂದು ಸಾಥ್ ನೀಡಬೇಕು. ಅದ್ರ ಜೊತೆಗೆ ಎಷ್ಟು ಚಂದ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ನೋಡುವ ಅಂತ ಒಂದು ಉದ್ದೇಶ, ಅದಕ್ಕೋಸ್ಕರ ಬಂದಿದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ, ಖುಷಿ ಆಯ್ತು. ಹೌದು, ನನ್ನ ಜೀವನದಲ್ಲಿ 3ನೇ ಸಲ ಇದು ಭಸ್ಮಾರತಿ ನೋಡ್ತಾ ಇರೋದು. ಇದ್ರ ಹಿಂದೆ 2 ಸಲ ಉಜ್ಜಯಿನಲ್ಲೇ ನೋಡಿದ್ದೆ, ಆದ್ರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಭಸ್ಮಾರತಿ ನೋಡೋದಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತು, ತುಂಬಾ ಖುಷಿ ಅನಿಸ್ತು. ಶಿವರಾತ್ರಿ ದಿವಸ ಹೊಸ ಸಿನಿಮಾಗೆ ರಿವೀಲ್ ಮಾಡ್ತಿದ್ದಾರೆ ಅಂತ ಅಲ್ಲ, ಇಲ್ಲ, ಇದು ಮುಂದಿನ ಸಿನಿಮಾಗಳಿಗೆ ಪ್ರಿಪರೇಷನ್ ಅಷ್ಟೇ. ಬಟ್ ಇವತ್ತು ಸಾಯಂಕಾಲ ನಮ್ಮ ಹೊಸ ಸಿನಿಮಾದ ಟೈಟಲ್ ನ ರಿವೀಲ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಇವತ್ತಿನ ದಿನ ಎಲ್ಲ ಭಕ್ತಾದಿಗಳಿಗೆ ಶುಭವಾಗಲಿ, ಆ ದೇವರ ಕೃಪೆ ಇರಲಿ ಅಂತ ಮಾತಾಡಿಕೊಂಡು ಇವತ್ತು 6ನೇ ವರ್ಷ ನಾವು ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀರಿ. ಇವಾಗ ಬೆಳಗಿನ ಜಾವ ನಾವು ಇಲ್ಲಿ 15ನೇ ತಾರೀಕು ನಾವು ಶಿವ ಲಿಂಗದ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಸ್ಥಳ ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಹೋಮ ಹವನಗಳು ಮಾಡಿದ್ದೀರಿ. ಅದೇ ರೀತಿ ರೂಪಂ ಜೋಶಿ ಅವರು ಉಜ್ಜಯಿನು ಏನು ಮಹಾಕಾಳೇಶ್ವರ ದೇವಸ್ಥಾನದ ವತಿಯಿಂದ ಬಂದು ಇಲ್ಲಿ ಪಂಚಾಮೃತ ಅಭಿಷೇಕ
ಮತ್ತು ಮಹಾಕಾಲೇಶ್ವರದ ಅಲಂಕಾರ ಮತ್ತು ಭಸ್ಮಾರತಿಯನ್ನು ಇವಾಗ ಮಾಡಿ ಮುಗಿಸಿದ್ರು. ಅದ್ರ ಜೊತೆಯಲ್ಲಿ ಅವ್ರು ಮಾಡ್ತಾ ಇದ್ದಂಗೆ ಪೂರ್ಣಾವತಿ ಆಯಿತು. ಅದಾದಮೇಲೆ ಇವಾಗ ಮಹಾಮಂಗಳಾರತಿ ನಡೀತಾ ಇದೆ ಗಂಗಾರತಿ ಜೊತೆಯಲ್ಲಿ. ಸೊ ಇದೇ ನೆಕ್ಸ್ಟ್ ಬಂದು 4 ಗಂಟೆಗೂ ಗಂಗಾರತಿ ಇದೆ. 5:15ಗೆ ಉತ್ಸವ ಬಲಿ ನಡೀತದೆ. 7:30ಯಿಂದ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 6:15ಗೆ ರಥೋತ್ಸವ ಇರುತ್ತೆ. ಸೊ ಎಲ್ಲ ಇಲ್ಲಿ ಯಾರಿಗೂ ನಾವು ಯಾವುದೇ ರೀತಿ ಟಿಕೆಟು ಇಲ್ಲಾಂದರೆ ಕೂಪನ್ ಇಲ್ಲಾಂದರೆ ಫೀಸ್ ಏನು ಇಟ್ಟಿಲ್ಲ. ಎಲ್ಲ ಭಕ್ತಾದಿಗಳಿಗೂ ಉಚಿತವಾಗಿ ನಾವು ಸೇವೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಊಟದೇನು ನಾವು ಇಲ್ಲಿ ಬಡಿಸ್ತಾ ಇದ್ದೀರಿ ಎಲ್ಲರಿಗೂ, ಇಲ್ಲ ಪ್ರಸಾದದ ರೂಪದಲ್ಲಿ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀರಿ. ಅದು ಸಿರಿಧಾನ್ಯದಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಕೆಲವರು ಉಪವಾಸ ಇರ್ತಾರೆ, ವ್ರತ ಹೊಂದಿರ್ತಾರೆ, ಅವರು ಅಕ್ಕಿ ಮತ್ತು ಗೋಧಿ ತಿನ್ನಬಾರ್ದು ಅಂತಿರುತ್ತೆ. ಅದರಿಂದ ಅದನ್ನು ಮಾಡ್ತಾ ಇರ್ತೀರಿ. 24 ಗಂಟೆ ಊಟ ಪ್ರಸಾದ ರೂಪದಲ್ಲಿ ಊಟ ಸಿಗುತ್ತೆ. ಪಾನಕ, ಮಜ್ಜಿಗೆ, ಟೀ, ಕಾಫಿ ಇರ್ಬೋದು. ವಯಸ್ಸಾದವ್ರಿಗೆ ಬಂದಾಗ ಪೂಜೆ ಮಾಡೋದಕ್ಕೆ ಮತ್ತು ಧ್ಯಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಿ. ಏನು ನಾವು 6ನೇ ವರ್ಷ ಇವತ್ತು ಕಾರ್ಯಕ್ರಮ ಮಾಡುವಾಗ ನೀವೇ ನೋಡ್ಬೋದು. ನೀವು ಎಲ್ಲರೂ ಸ್ನೇಹಿತರು 1ನೇ ವರ್ಷದಿಂದನೂ ನೀವು ನಮಗೆ ಸಹಕಾರ ಕೊಡ್ತಾ ಬಂದಿದ್ದೀರಿ ಮಾಧ್ಯಮದವರು. ಇವತ್ತು ಆ ಶಿವನ ಕೃಪೆಯಿಂದ ನಾವೆಲ್ಲ ನಿಮಿತ್ತ ಅವ್ರ ಸೇವೆಯಲ್ಲಿ ನಾವು ನಮ್ಮ ಪಾತ್ರನ ನಿಭಾಯಿಸ್ತಿದ್ದೀರಿ. ಇವತ್ತು ಎಲ್ಲ ಕಡೆಯಿಂದ ಜನ ಬಂದು ಈ ದೇವರ ದರ್ಶನ ತಗೊಂಡಿದ ಮೇಲೆ ಒಳ್ಳೆಯದಾಗಿದೆ ಅಂತ ಅವ್ರು ತಿಳಿಸಿದ್ದಾರೆ. ಇದೇ ರೀತಿ ಎಲ್ಲರಿಗೂ ಬಂದವ್ರಿಗಿರಲಿ, ವೀಕ್ಷಣೆ ಮಾಡಿದವ್ರಿಗಿರಲಿ, ಅದೆಲ್ಲ ಭಕ್ತಾದಿಗಳಿಗೆ ಶಿವನ ಕೃಪೆ ಇದು ಒಳ್ಳೆಯದು.